ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ ಸಂಚಿಕೆಯಲ್ಲಿ ಅಟ್ರಾಸಿಟಿ ಕೇಸು ಇನ್ಮೇಲೆ ಸುಖ ಸುಮ್ಮನೆ ದಾಖಲು ಮಾಡೋಂಗಿಲ್ಲ, ಮಾಡಬೇಕು ಅಂತ ಇದ್ದರೆ ಯಾವ ಒಂದು ಸಂದರ್ಭಗಳಿರಬೇಕು, ಯಾವ ಒಂದು ಸಂದರ್ಭಗಳಲ್ಲಿ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ಎಪಿಸೋಡ್ 1ನಲ್ಲಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಅದರ ಮುಂದುವರೆದ ಭಾಗವಾಗಿ ಈ ಒಂದು ಸಮುದಾಯದವರಿಗೆ ಒಲವನ್ನು ತೋರಿಸ್ತಾ ಇರೋದು ಕಂಡು ಬರ್ತಾ ಇದೆ. ವೋಟ್ ರಾಜಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂತಹ ಆದೇಶಗಳನ್ನು ಕೂಡ ಲೆಕ್ಕಿಸದೆ ಕೆಲವು ಸೆಕ್ಷನ್ಗಳನ್ನು ಇನ್ಸರ್ಟ್ ಮಾಡುವ ಮುಖಾಂತರ, ಅವರನ್ನು ಓಲೈಸುವ ಮುಖಾಂತರ ವೋಟ್ ಬ್ಯಾಂಕ್ ಮಾಡಿಕೊಳ್ಳುವ ಒಂದು ಇಚ್ಛೆಯ ಸಲುವಾಗಿ ಎಂತಹ ಒಂದು ಕಠಿಣವಾದಂತಹ ಕಾನೂನುಗಳನ್ನು ಸರ್ಕಾರ ತಂದಿದೆ ಅಂತ ಹೇಳಿದ್ರೆ ನಿಜಕ್ಕೂ ಖೇದನೀಯ. ಯಾರೂ ಕೂಡ ನಾನು SC/ST ಜನಾಂಗದವರ ವಿರುದ್ಧ ಅಂತ ಖಂಡಿತ ಭಾವಿಸಬಾರದು. ಎಲ್ಲರನ್ನೂ ನಾನು ಪ್ರೀತಿಯಿಂದ ಕಾಣುವ ವ್ಯಕ್ತಿ ಆಗಿದ್ದೇನೆ. ಸಾಕಷ್ಟು SC/ST ಜನಾಂಗದವರಿಗೆ ಆಗ್ತಾ ಇರ್ತಕ್ಕಂತಹ ದೌರ್ಜನ್ಯಗಳ ವಿರುದ್ಧ ಕೂಡ ನಾನು ಮಾತನಾಡಿ ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ. ಮತ್ತು ಅವರ ಪರವಾಗಿರುವಂತಹ ಕಾನೂನುಗಳನ್ನು ಕೂಡ ನಾನು ತಿಳಿಸಿಕೊಟ್ಟಿದ್ದೇನೆ. ನನ್ನ ಕಚೇರಿಯಲ್ಲಿ ಸಾಕಷ್ಟು ಅವರ ಪರವಾಗಿ ಕೇಸುಗಳನ್ನು ಕೂಡ ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿ ಆಗಿದ್ದೇನೆ. ಭಾರತದಲ್ಲಿ ಸಂವಿಧಾನ ಆರ್ಟಿಕಲ್ 14 ಮತ್ತು 21 ಮತ್ತು ಸಮಾನತೆಯನ್ನ, ಸ್ವಾತಂತ್ರ್ಯವನ್ನ ಪ್ರತಿನಿಧಿಸೋದ್ರಿಂದ ಇದು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಸಮಾನವಾಗಿ ಈ ಅವಕಾಶಗಳು ಸಿಗಬೇಕು. ಅದನ್ನು ಬಿಟ್ಟು ಜಾತಿಯ ಆಧಾರದ ಮೇಲೆ ಕಾನೂನನ್ನೇ ತಿರುಚು ಬಿಡೋದು ಅಥವಾ ಕಾನೂನಿನ ಸಾಮಾನ್ಯವಾದ ಪ್ರಕ್ರಿಯೆಗಳನ್ನೇ ಪಾಲನೆ ಮಾಡದೇ ಇರತಕ್ಕಂಥದ್ದು, ಇತರ ಜನ ಸಮುದಾಯದವರಿಗೆ ಅನ್ಯಾಯವಾಗುವ ರೀತಿಯಲ್ಲಿ ಏಕಪಕ್ಷೀಯವಾಗಿ ಕಾನೂನನ್ನು ರಚಿಸುವುದು, ಮಾನವೀಯತೆಗೆ ಮತ್ತು ಸಾಮಾನ್ಯ ಲಕ್ಷಣಗಳಿಗೆ, ಪ್ರಕ್ರಿಯೆಗೆ ವಿರುದ್ಧವಾಗಿ ಕಾನೂನುಗಳನ್ನು ಮಾಡೋದು, ಇದು ಖಂಡಿತವಾಗಿಯೂ ಖೇದನೀಯ ಮತ್ತು ಶೋಚನೀಯ. ಇದನ್ನು ನಾನು ಉಗ್ರವಾಗಿ ಖಂಡಿಸ್ತಾ ಇದ್ದೇನೆ. ನೋಡಿ, ಹೀಗೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಈ ಅಟ್ರಾಸಿಟಿ ಕೇಸುಗಳು ದಾಖಲೆ ಆಗ್ತಾ ಇದ್ದಾವೆ ಸುಖ ಸುಮ್ಮನೆ, ಇದರಲ್ಲಿ ಪ್ರೂವ್ ಆಗ್ತಾ ಇಲ್ಲ, ಎಷ್ಟೋ ವಿಚಾರಗಳು ಅದು ಫೇಕ್ ಆಗಿ ಆಗ್ತಾ ಇದೆ ಅನ್ನೋದು ಕಂಡು ಬಂದ ಮೇಲೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನೋಡಿ, ಇಲ್ಲಿ ನಾನು ಆ ಕೇಸಿನ ವಿವರವನ್ನು ಕೊಡ್ತಾ ಇದ್ದೇನೆ. ಜೊತೆಗೆ ಈ ಒಂದು ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ 1981 ಇದಕ್ಕೆ ಸಂಬಂಧಪಟ್ಟಂತೆ ಜಸ್ಟಿಸ್ ಆದರ್ಶ್ ಕುಮಾರ್ ಗೋಯಲ್ ಆ್ಯಂಡ್ ಜಸ್ಟಿಸ್ ಯು ಲಲಿತ್ ಇವರುಗಳು ಈ ಒಂದು ಆ್ಯಕ್ಟಿನ ಮಿಸ್ಯೂಸ್ ಮಾಡ್ಕೊಳ್ತಾ ಇರೋದ್ರ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿ ಮತ್ತು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿಬಿಟ್ರೆ ಹೇಗೆ ತೊಂದರೆಗಳು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಒಂದು ಗೈಡ್ಲೈನ್ಸನ್ನು ಕೊಟ್ಟಿರುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, FIR ರಿಜಿಸ್ಟರ್ ಮಾಡೋದು ಮತ್ತು ಅರೆಸ್ಟ್ ಮಾಡೋದು, ದಸ್ತಗಿರಿ ಮಾಡೋದು, ಇದೆರಡು ಕೂಡ ಒಂದು ಡಿಫರೆಂಟ್ ಆಸ್ಪೆಕ್ಟ್ ಆಗಿದೆ. ಇದು ಆಟೋಮ್ಯಾಟಿಕಲಿ FIR ರಿಜಿಸ್ಟರ್ ಮಾಡೋದ್ರ ಬಗ್ಗೆ ಆಗಲಿ, ಅರೆಸ್ಟ್ ಮಾಡೋದ್ರ ಬಗ್ಗೆ ಆಗಲಿ ಇನ್ನು ವಿರೋಧವನ್ನು ವ್ಯಕ್ತಪಡಿಸುತ್ತೆ ಈ ಪೀಠ. ಈ ಕೋರ್ಟು ಡೈರೆಕ್ಟ್ ಮಾಡುತ್ತೆ. ನೋಡಿ, ಈ ಪುಟದಲ್ಲಿ ಹಾಕಿರ್ತೇನೆ, ನೀವು ನೋಡ್ಕೊಳ್ಬಹುದು. DSP ಲೆವೆಲಲ್ಲಿ ಈ ಒಂದು ಪ್ರಿಲಿಮಿನರಿ ಎನ್ಕ್ವೈರಿಗಳನ್ನು ಕಂಡಕ್ಟ್ ಮಾಡಬೇಕಾಗತ್ತೆ ಮತ್ತು ಆ ಒಂದು ಕಂಪ್ಲೇಂಟ್ ಮಾಡಿದಾಗ ಇದು ಫ್ರಿವಿಲಸ್ ಕೇಸಾ, ಸುಳ್ಳು ಕೇಸಾ ಮತ್ತು ಮೋಟಿವೇಟೆಡ್ ಆಗಿ ಈ ಒಂದು ಕೇಸು ದಾಖಲು ಮಾಡಿದಾರಾ ಅನ್ನೋದನ್ನು ತನಿಖೆ ಮಾಡಬೇಕು ಅಂತ ಹೇಳ್ತಾರೆ. ಮೊದಲನೇದಾಗಿ ಸುಖ ಸುಮ್ಮನೆ FIR ಮಾಡೋದು, ಅರೆಸ್ಟ್ ಮಾಡೋದು ಮಾಡಬಾರ್ದು ಅಂತ ಹೇಳಿ, ಮತ್ತು ಈ ಆರೋಪಿತ ವ್ಯಕ್ತಿ ಏನಾದರೂ ಸಾರ್ವಜನಿಕ ಸೇವೆಯಲ್ಲಿ ಇದ್ದರೆ, ಪಬ್ಲಿಕ್ ಸರ್ವೆಂಟ್ ಆಗಿದ್ದರೆ, ಆ ಒಂದು ರಿಪೋರ್ಟಿಂಗ್ ಅಥಾರಿಟಿಯ ಪರ್ಮಿಷನನ್ನು ಪಡೆದು ನಂತರ ಮಾಡಬೇಕು ಪ್ರಕ್ರಿಯೆಯನ್ನು ಅಂತ ಹೇಳ್ತಾರೆ. ಪಬ್ಲಿಕ್ ಸರ್ವೆಂಟ್ ಅಲ್ಲ ಅಂತ ಹೇಳಿದ್ರೆ ರಿಟರ್ನ್ ಪರ್ಮಿಷನ್ ಆಫ್ ದಿ SSP
ಅಂತ ಹೇಳಿ ಬರೀತಾರೆ, ನಿರ್ದೇಶನವನ್ನು ಕೊಡ್ತಾರೆ. ನಂತರ ಇವರನ್ನು ದಸ್ತಗಿರಿ ಮಾಡಲಿಕ್ಕೆ ಆದೇಶವನ್ನು ಮಾಡುವಂತಹ ಒಂದು ರಿಟರ್ನ್ ಸ್ಟೇಟ್ಮೆಂಟ್, ರಿಟರ್ನ್ ಪರ್ಮಿಷನಲ್ಲಿ ಆಫ್ ದ SSP ಈ ರೀಸನ್ ಫಾರ್ ಪರ್ಮಿಟಿಂಗ್ ಅರೆಸ್ಟ್, ಈ ದಸ್ತಗಿರಿ ಮಾಡಲಿಕ್ಕೆ ಅನುಮತಿಯನ್ನು ನೀಡಲು ಕಾರಣವನ್ನು ಕ್ಲೀನಾಗಿ ರೆಕಾರ್ಡ್ ಮಾಡಿ ಸಬ್ಸಿಕ್ವೆಂಟ್ಲಿ ಅದನ್ನು ಸ್ಕ್ರೂಟಿನೈಸ್ ಮಾಡಿ ಮ್ಯಾಜಿಸ್ಟ್ರೇಟ್ ರವರು ಅದನ್ನು ರೆಕಾರ್ಡ್ ಮಾಡಬೇಕಾಗತ್ತೆ ಅಂತ ಹೇಳಿ ಕೂಡ ಹೇಳ್ತಾರೆ. ಮತ್ತು ಆ್ಯಂಟಿಸಿಪೇಟ್ರಿ ಬೇಲ್ ಹಾಕೋಬಹುದು. ಪ್ರೈಮಾ ಫೆಸಿ ಏನಾದ್ರೂ ಕಂಡು ಬಂದಿದ್ದೇ ಆದಲ್ಲಿ ಅವರು ಮೊಲಫೈಡಲ್ಲಿ ಇಂಟೆನ್ಷನಲ್ಲಿ ಮಾಡಿದ್ದಾರೆ ಎಂದಾಗ ಬೇಲ್ ಕೊಡ್ಬೋದು, ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಇದಿಷ್ಟು ನಡಿಬೇಕು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ನಿರ್ದೇಶನಗಳನ್ನು ಕೊಟ್ಟರೆ ಈ ಸರ್ಕಾರ ಆ ಒಂದು ಕಮ್ಯುನಿಟಿಯ ಓಲೈಕೆಗಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಆರೋಪವನ್ನು ಮಾಡಿದಾಗ ಆ ಆರೋಪ ಹೊಸ BNS ಕಾನೂನಲ್ಲಿ 15 ದಿವಸಗಳ ಒಂದು ಅವಕಾಶ ಇರುತ್ತೆ ಪೊಲೀಸ್ನವರಿಗೆ ಎನ್ಕ್ವೈರಿ ಮಾಡಲಿಕ್ಕೆ. ಏನಾದ್ರು ಸಾಕ್ಷಿ ಇದೆಯಾ? ಈಗ ನನಗೆ ಜಾತಿ ನಿಂದನೆ ಮಾಡಿಬಿಟ್ರು ಅಂದರೆ ಜಾತಿ ನಿಂದನೆಯನ್ನು ಎಲ್ಲಿ ಮಾಡಿದ್ರು, ಹೇಗೆ ಮಾಡಿದ್ರು, ಯಾರಿದ್ದಾಗ ಮಾಡಿದ್ರು, ಯಾವ ಸಂದರ್ಭದಲ್ಲಿ ಮಾಡಿದ್ರು, ಯಾವ ಶಬ್ದಗಳನ್ನು ಬಳಸಿದ್ರು, ಏನು ಮಾಡಿದ್ರು, ಇದಕ್ಕೇನಾದರೂ ಸಾಕ್ಷಿ ಇದೆಯಾ, ಮತ್ತು ಯಾವುದಾದ್ರೂ ಸಾಕ್ಷಿಗಳಿದ್ರೆ ಹಾಜರುಪಡಿಸ್ತೀರಾ ಅಂತ ಹೇಳಿ ಕೇಳಿ ವಿಚಾರ ಮಾಡಿ ವಿಮರ್ಶಿಸಿ ತನಿಖೆಯನ್ನು ಮಾಡಿ FIR ಮಾಡಿದ್ರೆ ಪ್ರೈಮಾ ಫೆಸಿ ಇದ್ದಾಗ ಖಂಡಿತ ಮಾಡಲಿ. ಅವರು SC ST ಅಂತಲೇ ಅಲ್ಲ, ಅವರು ಜನರಲ್ ಕ್ಯಾಟಗರಿ ಆದ್ರೂ ಕೂಡ ಅಷ್ಟೇ, ಯಾರಾದರೂ ಅಷ್ಟೇ. ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ಏಕಾಏಕಿ FIRಗಳನ್ನು ದಾಖಲು ಮಾಡಿಬಿಡೋದು, ಅವರನ್ನು ದಸ್ತಗಿರು ಮಾಡಿಬಿಡೋದು, ಅರೆಸ್ಟ್ ಮಾಡಿಬಿಡೋದು ಖಂಡಿತವಾಗಲಿ ಇದು ಮಾನವೀಯತೆಗೆ ವಿರುದ್ಧವಾದದ್ದು. ಯಾಕಂದರೆ FIR ದಾಖಲು ಮಾಡೋದು, ಕ್ರಿಮಿನಲ್ ಕೇಸ್ ಒಬ್ಬರನ್ನ ಅರೆಸ್ಟ್ ಮಾಡೋದು, ಜೈಲಿಗೆ ಕಳಿಸೋದು ಅನ್ನೋದು ಇದು ಸಾಮಾನ್ಯ ಸಂಗತಿ ಅಲ್ಲ, ಇದು ಮಾನವೀಯತೆಗೆ ವಿರುದ್ಧವಾದದ್ದು. ಅದರಲ್ಲಿಯೂ ಕೂಡ ಭಾರತದಂತಹ ದೇಶದಲ್ಲಿ ಇಲ್ಲಿ ನಮ್ಮಲ್ಲಿ ಅಗ್ರೆಸಿವ್ ಲಾ ಇಲ್ಲ, ಅಗ್ರೆಸಿವ್ ಪನಿಷ್ಮೆಂಟ್ಗಳಲ್ಲ, ಇಲ್ಲಿ ನಾವು ರಿಫಾರ್ಮೇಟಿವ್ ಲಾನ ಇಂಪ್ಲಿಮೆಂಟ್ ಮಾಡ್ಕೊಂಡಿರೋದು, ಸುಧಾರಣಾತ್ಮಕವಾದಂತಹ ಕಾನೂನನ್ನು ನಾವು ಇಟ್ಕೊಂಡಿರೋದು. ಅಂತ ಅದರಲ್ಲಿ ಯಾವುದೇ ಒಂದು ರೀತಿಯಲ್ಲಿಯೂ ಕೂಡ ಜಾತಿಯನ್ನೇ ನೋಡದಂತಹ ಒಬ್ಬ ವ್ಯಕ್ತಿಯನ್ನು ನಿಂದನೆಯನ್ನೇ ಮಾಡದಂಥ ವ್ಯಕ್ತಿಯನ್ನು ಕೇವಲ ಪ್ರಿವಿಲೇಜಸ್ಗಳನ್ನಾಗಿ ಉಪಯೋಗಿಸಿಕೊಂಡು ಎಲ್ಲರೂ ಹೀಗೆ ಮಾಡ್ತಾರೆ ಅಂತಲೇ ಹೇಳಲ್ಲ, ಎಲ್ಲದರಲ್ಲೂ ಎಕ್ಸೆಪ್ಷನಲ್ಸ್ ಅನ್ನೋರು ಇದ್ದೇ ಇರ್ತಾರೆ. ಆ ರೀತಿಯಾಗಿ ಉಪಯೋಗಿಸಿಕೊಂಡು ಇವರು ನನಗೆ ಜಾತಿ ನಿಂದನೆ ಮಾಡಿಬಿಟ್ರು ಅಂತ ಹೇಳಿಬಿಟ್ಟು ಅವರನ್ನು ಏಕಾಏಕಿ FIR ಮಾಡಿಬಿಡೋದು, ಅರೆಸ್ಟ್ ಮಾಡಿಬಿಡೋದು, ಜೈಲಿಗೆ ಕಳಿಸ್ಬಿಡೋದು, ಮತ್ತು ಅವರಿಗೆ ಆ್ಯಂಟಿಸಿಪೇಟ್ರಿ ಬೇಲೇ ಸಿಗದೇ ಇರೋಂಗೆ ಮಾಡಿಬಿಡೋದು. ಆ ಬೇಲ್ ಕಾನ್ಸೆಪ್ಟೇ ಇಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ, ಏನಿದ್ರು ಹೈಕೋರ್ಟ್ಗೆ ಹೋಗಬೇಕು ಅನ್ನೋಂಗೆ ಲೆವೆಲಲ್ಲಿ ಟೈಟ್ ಮಾಡಿಬಿಟ್ಟು ಗಟ್ಟಿ ಮಾಡಿಬಿಟ್ರೆ ಇನ್ನು SC STನವ್ರನ್ನ ನೀವು ಓಲೈಕೆ ಮಾಡೋಕ್ಕೋಸ್ಕರ ಮನುಷ್ಯತ್ವಕ್ಕೆ ಮಾನವೀಯತೆಗೆ ಒಬ್ಬ ವ್ಯಕ್ತಿಗಳ ಏನೋ ಒಂದು ಅವ್ರ ಜೀವನವನ್ನು ಮಾಡ್ಕೊಂಡು ಬಂದಿರ್ತಾರೆ, ಅವ್ರುಗಳ ವಿರುದ್ಧ ಈ ರೀತಿಯಾಗಿ ನಡ್ಕೊಂಡು ಬಿಟ್ರೆ ಎಂಥ ಲಾ ಸಿಸ್ಟಮಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಮತ್ತು ತುಂಬ ಸೀರಿಯಸ್ ಆಗಿ ಇದರ ಬಗ್ಗೆ ಚಿಂತನೆಯನ್ನು ಕೂಡ ಮಾಡಬೇಕಾಗತ್ತೆ. ಅಂತಹ ಒಂದು ರೀತಿಯಲ್ಲಿ ಸರ್ಕಾರ ಏನು ಮಾಡಿದೆ, ಈಗ ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ 2008 ತೊಗೊಂಡು ಬಂದು ಆ್ಯಕ್ಟ್ 27 ಆಫ್ 2008 ಸೆಕ್ಷನ್ 18A ತೊಗೊಂಡು ಬರ್ತಾರೆ. ಅಲ್ಲಿ ಯಾರೇ ಒಂದು ಕೇಸನ್ನು ಕೊಟ್ಟರೆ ಈ ರೀತಿ ಬಂದು ನಮ್ಮ ಮೇಲೆ ಜಾತಿ ನಿಂದನೆ ಆಗಿದೆ ಅಂದರೆ ಅದಕ್ಕೆ ಯಾವ ರೀತಿಯಾಗಿ ಕಂಡೀಷನ್ ಇದೆ ಅಂದರೆ ನೋ ಪ್ರಿಲಿಮಿನರಿ ಎನ್ಕ್ವೈರಿ ಈಸ್ ರಿಕ್ವೈರ್ಡ್. ಯಾವುದೇ ತನಿಖೆಗಳನ್ನು ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ನಾನು SC ST ಸಮುದಾಯಕ್ಕೊಳಗಾಗಿದ್ದರೆ ಇಂಥವ್ರು ಬಂದು ನಂಗೆ ಜಾತಿ ನಿಂದನೆ ಮಾಡಿದ್ರು ಅಂತ ಕೊಟ್ಟರೆ ಯಾವುದೇ ತನಿಖೆ ಮಾಡೋ ಅವಶ್ಯಕತೆ ಇಲ್ಲದೆ ಅವ್ರ ಮೇಲೆ FIR ಕೂಡಲೇ ದಾಖಲು ಮಾಡಬೇಕು. ಮತ್ತು ಇದನ್ನು ಮಾಡೋದಕ್ಕೆ ಯಾವುದೇ ಪ್ರಯರ್ ಅಪ್ರೂವಲ್ಗಳು ಕೂಡ ತಗೊಳ್ಳೋದಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಮಾಡಿಬಿಟ್ರು. ಮತ್ತು ಪ್ರೈಮಾ ಫೆಸಿ ಇದೆಯಾ ಇಲ್ವಾ ಇದು ಯಾವುದನ್ನು ನೋಡೋ ಅವಶ್ಯಕತೆ ಇಲ್ಲ ಈ ಅಮೆಂಡ್ಮೆಂಟ್ ಮಾಡಿರೋ ಪ್ರಕಾರ, ಸೆಕ್ಷನ್ 18A ಪ್ರಕಾರ. ಸೊ ಕಂಪ್ಲೇಂಟು ಅಂತ ಬರೆದ್ರೆ ಪೊಲೀಸ್ನವರು ತಗೊಂಡ್ಬಿಡ್ಬೇಕು ಅನ್ನೋದನ್ನು ಮಾಡಿಟ್ರು. ಇದು ನಿಜವಾಗಿಯೂ ನಿಜಕ್ಕೂ ಖೇದನೀಯ. ಒಂದು ಕ್ರಿಮಿನಲ್ ಪ್ರೊಸೀಡಿಂಗ್ಸಲ್ಲಿ ಒಂದು ಪ್ರಕ್ರಿಯೆಯನ್ನು ಪಾಲನೆ ಮಾಡುವುದೇ ಕೇವಲ ಜಾತಿಯ ಆಧಾರದ ಮೇಲೆ ಇಡೀ ಎಂಟೈರ್ ಪ್ರಕ್ರಿಯೆಯ ಒಂದು ಉದ್ದೇಶವನ್ನೇ ತಳಕೆಳಗಾಗಿ ಮಾಡಿಬಿಟ್ಟು ಅವರ ಓಲೈಕೆಗಾಗಿ ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸಮಂಜಸ?
ಇನ್ನು ಸೆಕ್ಷನ್ 18A ಇಂಟು ಫೋರ್ಸ್ ಆನ್ 20th August 2018 ಅದಾಯಿತು. ಇನ್ನು ಸೆಕ್ಷನ್ 18 ವರ್ಸಸ್ ಸೆಕ್ಷನ್ 18A ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಸೆಕ್ಷನ್ 18 ಬಾರ್ಸ್ ಅಪ್ಲಿಕೇಶನ್ ಆಫ್ ಸೆಕ್ಷನ್ 438 ಆಫ್ CRPC ಆಂಟಿಸಿಪೇಟರಿ ಬೇಲ್ ಇನ್ SC/ST ಆ್ಯಕ್ಟ್ ಕೇಸಸ್. ಆದರೆ ಇದರೊಳಗಡೆ ಸೆಕ್ಷನ್ 18A(1) ಸಬ್ ಕ್ಲಾಸ್ A ಇದರಲ್ಲಿ ನೋ ಪ್ರಿಲಿಮಿನರಿ ಎನ್ಕ್ವೈರಿ ಇಸ್ ರಿಕ್ವೈರ್ಡ್ ಅನ್ನೋದನ್ನು ಹೇಳ್ತಾರೆ. ಇನ್ನು 18A ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ B ಇದರಲ್ಲಿ ಸೇಸ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಡಸ್ ನಾಟ್ ರಿಕ್ವೈರ್ ಪ್ರಯರ್ ಅಪ್ರೂವಲ್ ಫಾರ್ ಅರೆಸ್ಟ್. ನೆಕ್ಸ್ಟ್ ಸೆಕ್ಷನ್ 18A ಸಬ್ ಕ್ಲಾಸ್ 2 ಇದರಲ್ಲಿ reiterates that section 438 CRPC does not apply notwithstanding a court's judgment order ಅಂತ ಹೇಳಿದ್ರೆ ಆಂಟಿಸಿಪೇಟರಿ ಬೇಲ್ ಕೂಡ ಅವರಿಗೆ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಇಲ್ಲವೇ ಇಲ್ಲ ಲೋಯರ್ ಕೋರ್ಟ್ಗಳಲ್ಲಿ ಅನ್ನೋ ಥರ. ಇದು ಮಾನವತ್ವಕ್ಕೆ, ಮಾನವೀಯತೆಗೆ, ಅಥವಾ SC/STನಲ್ಲಿ ಹುಟ್ಟದೇ ಇರೋದಕ್ಕೆ ಇತರ ಜಾತಿನವರು, ಯಾಕಂದರೆ ಅವ್ರು ಓಟ್ಗಾರರು ಅಲ್ವಾ, ಅವರು ಓಟ್ ಹಾಕೋದಿಲ್ವಾ, ಅವರನ್ನು ನೀವು ಮಾನವೀಯತೆಗೆ ಮತ್ತು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ಗೆ ವಿರುದ್ಧವಾಗಿ ಅವ್ರ ಮೇಲೆ ತನಿಖೆ ಮಾಡ್ಬೋದು, FIR ಮಾಡ್ಬೋದು, ಅರೆಸ್ಟ್ ಮಾಡ್ಬೋದು, ಜೈಲಿಗೆ ಕಳಿಸ್ಬೋದು. ಆಂಟಿಸಿಪೇಟರಿ ಬೇಲು ಸಿಗೋದಿಲ್ಲ, ತಿಂಗಳಾನುಗಟ್ಟಲೆ ನೀವು ವಾಲಿಬೇಕು ಅಂತಾದರೆ ಮತ್ತು ಇತರ ಜಾತಿನವ್ರು ಯಾರು ಓಟ್ ಹಾಕಬೇಡಿ ರಾಜಕಾರಣಿಗಳಿಗೆ ಹೇಳ್ತಾ ಇದ್ದೀನಿ ನಾನು. ನಾವು SC/ST ಅವರ ವಿರುದ್ಧ ಅಲ್ಲ, ನೀವು ಅವರನ್ನು ಸಮಾನವಾಗಿ ಕಾಣಬೇಕು. ಇತರ ಜಾತಿಯ ವರ್ಗದವರ ಮಟ್ಟಿಗೆ ಅವರನ್ನು ಸಮಾನವಾಗಿ ಕಾಣಬೇಕು ಅನ್ನೋದು ಮನುಷ್ಯತ್ವ. ಖಂಡಿತವಾಗಿಯೂ ಅದಕ್ಕೆ ನನ್ನ ಸಂಪೂರ್ಣ ಸಮ್ಮತಿ ಇದೆ. ಅದು ಸಮ್ಮತಿ ಅದನ್ನು ಮಾಡಲೇಬೇಕು. ಯಾಕಂದ್ರೆ ನಾನಂತೂ ಜೀವನದಲ್ಲಿ ನಾವು ಯಾವ ಜಾತಿ ಅಂತ ಕೂಡ ನಾನು ಯಾವತ್ತೂ ಕೇಳಿದವನೇ ಅಲ್ಲ. ಎಲ್ಲರನ್ನೂ ಮನುಷ್ಯತ್ವದಿಂದ ಪ್ರೀತಿ ಮಾಡುವ ವ್ಯಕ್ತಿ ಆಗಿದ್ದೇನೆ. ಆದರೆ ಈ ಥರದ್ದೆಲ್ಲ ಕಾನೂನುಗಳು ತಂದುಬಿಟ್ರೆ ಜನಗಳು ಹತ್ತಿರ ಬಿಟ್ಕೊಳ್ಳೋದಕ್ಕೆ ನೀನು ಯಾವ ಜಾತಿನಪ್ಪ ಅಂತ ಕೇಳಿಕೊಂಡು ಜನಗಳು ವ್ಯವಹಾರ ಮಾಡುವ ರೀತಿಯಲ್ಲಿ ನಿಜವಾಗಿಯೂ ಅವರನ್ನು ದೂರ ಇಡಬೇಕು ಅನ್ನೋ ರೀತಿಯಲ್ಲಿ ಕಾನೂನುಗಳನ್ನು ನೀವೇ ಮಾಡ್ತಾ ಇದ್ದೀರಾ ಸರ್ಕಾರ. ದಯಮಾಡಿ ಸರಿಯಾದ ರೀತಿಯಲ್ಲಿ ಚಿಂತಿಸಿ ಇಷ್ಟರ ಮಟ್ಟಿಗೆ ಇತರ ಜಾತಿಯವರಿಗೆ ನೀವು ತೊಂದರೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿಬಿಟ್ರೆ ನಾಳೆ ಅದು ಪ್ರೂವ್ ಆಗದೆ ಎಲ್ಲ ಸುಳ್ಳು ಅಂತ ಆದಾಗ ಎಲ್ಲರೂ ಸೇರಿ ಪ್ರೆಷರ್ ಆಗ್ತಾಗ ಖಂಡಿತ ಇದು ಆಕ್ಟೌಟ್ ಹೋಗುತ್ತೆ. ನಿಮ್ಮನ್ನ ಹತ್ರನೂ ಸೇರಿಸೋದಿಲ್ಲ, ವ್ಯವಹಾರಗಳು ಕೂಡ ಮಾಡದೇ ಇರೋ ರೀತಿಯಲ್ಲಿ ಆಗೋಗುತ್ತೆ. ಆಗ ಇಂಡೈರೆಕ್ಟಾಗಿ ಪ್ರತ್ಯಕ್ಷವಾಗಿ ಅಲ್ಲದೆ ಹೋದರೂ ಪರೋಕ್ಷವಾಗಿ ನಿಮ್ಮನ್ನು ಯಾರು ಹತ್ರಕ್ಕೆ ಸೇರಿಸಬಾರ್ದು ಅಂತ ನೀವೇ ರೆಪ್ರೆಸೆಂಟೇಷನ್ ಮಾಡ್ಕೊಂಡಂಗೆ ಆಗುತ್ತೆ. ಈ ಮಾತನ್ನು ನಾನು ಆ ಒಂದು ಕಮ್ಯುನಿಟಿನವ್ರಿಗೆ ಅವರ ಮೇಲೆ ಪ್ರೀತಿಪೂರ್ವಕವಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಆದ್ದರಿಂದ ಯಾವುದೇ ಪ್ರಿವಿಲೇಜಸ್ಗಳನ್ನು ಕೊಟ್ಟಿರೋದನ್ನು ಖಂಡಿತವಾಗಿಯೂ ನಿಮ್ಮ ವಿರುದ್ಧ ಶೋಷಣೆ ಮತ್ತು ನಿಂದನೆ ಆಗಿದ್ದೆ ಆದಲ್ಲಿ ಖಂಡಿತ ಕಾನೂನನ್ನು ಉಪಯೋಗಿಸಿಕೊಳ್ಳಿ, ಸಾಕ್ಷ್ಯಾಧಾರಗಳನ್ನು ನೀಡಿ, ಗೆಲ್ಲುವಂತಿದ್ದರೆ ಕೊಡಿ. ಅದನ್ನು ಬಿಟ್ಟು ದುರ್ಬಳಕೆಯ ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡು ಅವರನ್ನು ಶೋಷಣೆ ಮಾಡಬೇಕು, ವಸೂಲಿ ಮಾಡಬೇಕು, ಅವರನ್ನು ಅವಮಾನ ಮಾಡಬೇಕು, ಇತರರನ್ನು ತೇಜೋವಧೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಖಂಡಿತವಾಗಿಯೂ ಇದನ್ನು ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಮತ್ತು ಇಂತಹ ಒಂದು ಕಾನೂನುಗಳನ್ನು ತರೋದು ಕೂಡ ನಿಜವಾಗಲೂ ಸಾಮಾನ್ಯ ತರ್ಕಕ್ಕೆ, ಸಾಮಾನ್ಯ ಮಾನವೀಯತೆಗೆ ಮತ್ತು ಕ್ರಿಮಿನಲ್ ಪ್ರಾಸೆಸ್ಗೆ, ಪ್ರಕ್ರಿಯೆಗೆ ವಿರುದ್ಧವಾದದ್ದು. ಇಂಥದ್ದನ್ನು ಮಾಡಿಕೋರ್ದು ಮತ್ತು ಸಂವಿಧಾನದ ಒಂದು ಆಶಯಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತೀನಿ ಅಂತೇಳಿ ಸುಪ್ರೀಂ ಕೋರ್ಟಿನ ಜಸ್ಟಿಸ್ಗಳಾಗಿರಬಹುದು ಅಥವಾ ಸರ್ಕಾರದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಂಥ ರಾಜಕಾರಣಿಗಳು ಕೂಡ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತೀನಿ ಅಂತೇಳಿ ಮತ್ತು ಜಾತಿ ಮತ ಭೇದ ಇವುಗಳಿಗೆ ಬೆಲೆ ಕೊಡದೆ ಸಂವಿಧಾನಕ್ಕೆ ಅನುಗುಣವಾಗಿ ಸಾರ್ವಭೌಮತ್ವವನ್ನು ಗೌರವಿಸಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿರೋ ಸರ್ಕಾರ ಕೂಡ ಸಂವಿಧಾನದ ಅನುಚ್ಛೇದ 14(21) ವಿರುದ್ಧವಾಗಿ ಇಂತಹ ಕಾನೂನುಗಳನ್ನು ತರೋದು ಅಕ್ಷಮ್ಯ ಅಪರಾಧ ಆಗುತ್ತೆ ಮತ್ತು ತಪ್ಪಾಗುತ್ತೆ. ಮತ್ತು ಸಮಾಜದಲ್ಲಿ ಜಾತಿ ಮತ ಕೋಮುಗಳ ನಡುವೆ ದ್ವೇಷಗಳು ಉಂಟಾಗಿ ರಾಜಕೀಯದ ಬೇಳೆಗಳನ್ನು ಬೇಯಿಸಿಕೊಳ್ಳಲು ಈ ರಾಜಕೀಯ ವ್ಯಕ್ತಿಗಳು ಇಂತಹ ಕಾನೂನುಗಳನ್ನು ಮಾಡ್ತಾ ಇದ್ದಾರೆ. ಸರ್ವೋಚ್ಚ ನ್ಯಾಯಾಲಯ ಹೇಳಿದ್ರೂ ಕೂಡ ಬಿಡದಂಗೆ ತಿರ್ಗಾದಕ್ಕೊಂದು ಅಮೆಂಡ್ಮೆಂಟ್ ತಂದು ತಿರ್ಗಾ ಒಂದು ಓಲೈಕೆ ರಾಜಕಾರಣವನ್ನು ಮಾಡುವಲ್ಲಿ ನಿರತರಾಗಿದ್ದಾರೆ. ಆದ್ದರಿಂದ ಇಂಥದ್ದು ಕೂಡಲೇ ನಿಲ್ಲಬೇಕು. ಸರ್ಕಾರ ಕೂಡ ಇದನ್ನು ಮಾಡಿಕೋರ್ದು ಸಂವಿಧಾನಕ್ಕೆ ವಿರುದ್ಧವಾದಂತಹ ಇಂಥ ಕಾನೂನುಗಳನ್ನು ಸುಪ್ರೀಂ ಕೋರ್ಟ್ ಗುರುತಿಸಿ ಈ ಕೂಡಲೇ ಇಂತಹದ್ದನ್ನು ನಿಲ್ಲಿಸಬೇಕು. ಎಲ್ಲರೂ ಸಮಾನವಾಗಿ ಕಾಣುವಂತಹ ಕಾನೂನುಗಳನ್ನು ತರಬೇಕು.
ಯಾರನ್ನು ಜಾತಿ ಆಧಾರದಲ್ಲಿ ಭೇದ ಭಾವ ಮಾಡಬಾರದು ಎಂಬುವಂತಹ ಆಶಯದಿಂದ ನಾನು ಈ ಒಂದು ವಿಚಾರವನ್ನು ಸಾರ್ವಜನಿಕರ ಒಳಿತಿಗಾಗಿ, ಜ್ಞಾನಕ್ಕಾಗಿ, ಚಿಂತನ ಮಂಥನಕ್ಕಾಗಿ, ಮತ್ತು ಇದು ಈ ಕಾನೂನು ಬರುವವರೆಗೂ ಎಲ್ಲ ದೊಡ್ಡ ವ್ಯಕ್ತಿಗಳಿಗೆ, ಸರ್ಕಾರದ ವ್ಯಕ್ತಿಗಳಿಗೆ, ಮಿನಿಸ್ಟರ್ಸ್ಗಳಿಗೆ, ಸುಪ್ರೀಂ ಕೋರ್ಟ್ ಜಡ್ಜಸ್ಗಳಿಗೆ ವರೆಗೂ ಹೋಗುವ ಮಟ್ಟಿಗೆ ಇದನ್ನು ಶೇರ್ ಮಾಡಿ, ಜಸ್ಟಿಸ್ ಕರ್ಣನ್ ಅಂತ ಹೇಳಿ ನೀವು ಕೇಳಿರಬಹುದು, ಮಡ್ರಾಸ್ ಹೈಕೋರ್ಟಿನ ನ್ಯಾಯಮೂರ್ತಿಗಳು ಆಗಿದ್ದಾರೆ. ಅವರನ್ನು ಕಲ್ಕತ್ತಾ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಲಾಯಿತು. ಯಾಕೆ ಅಂತ ಹೇಳಿದ್ರೆ, ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಜಸ್ಟಿಸ್ಗಳನ್ನ ಇನ್ವೈಟ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಹೋಗಿರೋದಿಲ್ಲ. ಅದಕ್ಕಾಗಿ ಕುಪಿತರಾದಂಥವರು ನಾನು ಇಂಥ ಜಾತಿ ಇರೋದರಿಂದ ನನ್ನ ಮನೆಗೆ ಬಂದಿಲ್ಲ ಅಂತ ಹೇಳಿ, ಅಥವಾ ಇನ್ನೇನೋ ಒಂದು ಕಾರಣಗಳನ್ನು ಕೊಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಅದನ್ನು ಅವರು ತಗೊಂಡಿರೋದಿಲ್ಲ. ಆಮೇಲೆ ಪೊಲೀಸ್ನವರು ತಗೊಳ್ಳಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ CJI ಮೇಲೆ ಇಂಥ ಕಂಪ್ಲೇಂಟನ್ನು ಅವರು ಮಾಡಿರ್ತಾರೆ. ಅವ್ರು ಹೇಳಿದಾಗ ಇರಲಿ ಅದನ್ನೇನು ಸೀರಿಯಸ್ ಆಗಿ ತೊಗೋಬೇಡಿ ಅಂತೇಳಿ ಇದು ಮಾಡಿರ್ತಾರೆ. ಆದರೆ ತಿರ್ಗಾ ಮತ್ತೆ ಅವರು ಏನು ಮಾಡ್ತಾರೆ, ಅವರು ಅಷ್ಟು ಜನನು ಅವರು ಮತ್ತು ಸುಪ್ರೀಂ ಕೋರ್ಟ್ ಈ ಥರ 5 ಚೀಫ್ ಜಸ್ಟಿಸ್ ಪ್ಲಸ್ ಜಸ್ಟಿಸಸ್ ಅಂದರೆ ಪ್ರೊಡ್ಯೂಸ್ ಮಾಡಿ ನನ್ನ ಮುಂದೆ ಅಂತ ಹೇಳ್ತಾರೆ. ಅವ್ರಿಗೆ ಅರೆಸ್ಟ್ ವಾರೆಂಟನ್ನು ಕೂಡ ಇಶ್ಯೂ ಮಾಡಿರ್ತಾರೆ. ಇದನ್ನು ತಿಳಿದಂಥ ಸುಪ್ರೀಂ ಕೋರ್ಟ್ ಅವರಿಗೆ ಮಾನಸಿಕ ಅಸ್ವಸ್ಥರ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಅಂಥೇಳಿ ಅವರು ಅದನ್ನು ವಜಾ ಮಾಡಿ ಅವರನ್ನ ಮೇಲೆ ಎನ್ಕ್ವೈರಿ ಇದು ಮಾಡಿ ಅವರಿಗೆ ಜೈಲಿಗೆ ಕೂಡ 6 ತಿಂಗಳು ಜೈಲಿಗೆ ಕೂಡ ಅವರನ್ನು ಕಳಿಸಿರ್ತಾರೆ. ಅಂದರೆ ನೋಡಿ, ಆ ಜಾತಿಯ ಒಂದು ಹೆಸರನ್ನು ಬಳಕೆ ಮಾಡಿಕೊಂಡು ಯಾರ ಮೇಲೆ ಬೇಕಾದರೂ ಈ ರೀತಿಯಾಗಿ ಆರೋಪ ಮಾಡಿಬಿಟ್ರೆ, ಕಂಪ್ಲೇಂಟ್ ಮಾಡಿಬಿಟ್ರೆ, ಅವರೇನೋ ಸುಪ್ರೀಂ ಕೋರ್ಟ್ ಅವ್ರ ಮೇಲೆ ಆಯಿತು, ಅವ್ರ ಮೇಲೆ ಕ್ರಮ ತಗೊಂಡು ಒಳಗೆ ಕಳಿಸ್ಬಿಟ್ರು. ಅವರ ಒಂದು ಬುಡಕ್ಕೆ ಬೆಂಕಿ ಬಿದ್ದಾಗ ಅವ್ರಿಗೆ ಇದರದ್ದು ಪ್ರಖರತೆ ಏನು ಅನ್ನೋದು ಗೊತ್ತಾಗುತ್ತೆ. ಆದರೆ ಸಾಮಾನ್ಯ ಜನಗಳು, ಅಮಾಯಕರುಗಳು ಬಲಿ ಆಗ್ತಾ ಇದ್ದಾರಲ್ಲ, ಅದಕ್ಕೇನು ಮಾಡಬೇಕು? ಅವ್ರ ಮೇಲೆ ಈ ರೀತಿಯಾಗಿ ಕಂಪ್ಲೇಂಟ್ ಕೊಟ್ಟರೆ ವಿಚಾರಣೆ ಮಾಡೋಂಗಿಲ್ಲ, ಪ್ರೈಮಾ ಫೇಸಿ ಕೇಳೋಂಗಿಲ್ಲ, ಸಾಕ್ಷಿ ಕೇಳೋಂಗಿಲ್ಲ, ಯಾರ ಪರ್ಮಿಷನ್ ತಗೊಳ್ಳೋಂಗಿಲ್ಲ, ಕೊಟ್ಟರೆ ಕಂಪ್ಲೇಂಟ್ ಮಾಡ್ಬೇಕು, FIR ಮಾಡ್ಬೇಕು, ಅರೆಸ್ಟ್ ಮಾಡ್ಬೇಕು. ಈ ರೀತಿಯಾಗಿ ಮಾಡಿಬಿಟ್ರೆ ತಲೆಮರೆಸಿಕೊಂಡು ಒಬ್ಬ ವ್ಯಕ್ತಿ ತಿಂಗಳಾನುಗಟ್ಟಲೆ ಹೋಗಬೇಕಾಗತ್ತೆ. ಯಾಕಂದರೆ ಇದು ಹೆಂಗಿಂಥ ವ್ಯವಸ್ಥೆನಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ದರಿದ್ರ ವ್ಯವಸ್ಥೆ. ಕಾನೂನು ಈ ಮಟ್ಟಿಗೆ ಹೋಗ್ತಾ ಇದೆಯಲ್ಲ ಅಂತ ನಿಜವಾಗ್ಲೂ ಒಬ್ಬ ವಕೀಲರಾಗಿ ನನಗೆ ಬೇಜಾರಾಗ್ತಾ ಇದೆ. ಯಾರೋ ಒಬ್ಬ ಏನೋ ಒಂದು ಕಂಪ್ಲೇಂಟನ್ನು ಕೊಟ್ಟರೆ ಒಂದು ಜಾತಿ ಆಧಾರದ ಮೇಲೆ ಅದನ್ನು ತಗೊಂಡು ಹೋಗ್ಬಿಟ್ಟು ಇದು ಯಾವುದನ್ನು ನೋಡ್ದೇನೆ ನೀನು ಅವ್ರ ಮೇಲೆ FIR ಮಾಡು, ಅರೆಸ್ಟ್ ಮಾಡು ಅಂದರೆ ಇವ್ರು ಕೊಡ್ತಾ ಇದ್ದಂಗೆ ಅವ್ನು ಎದ್ನೋ ಬಿದ್ನೋ ಓಡೋಗ್ತಾ ಇರಬೇಕು. ಅವನು ಎಂತಹ ಒಂದು ಸಚ್ಚಾರಿತ್ರವುಳ್ಳಂತಹ ವ್ಯಕ್ತಿಯಾಗಿದ್ದರೂ ತಿಂಗಳುಗಟ್ಟಲೆ ಮನೆ ಬಿಟ್ಟು ಹೋಗಬೇಕು, ಆತ ಒದ್ದಾಡಬೇಕು. ಮತ್ತು ಬೇಯ್ಲು ಇಲ್ಲಿ ಲೋಯರ್ ಕೋರ್ಟ್ಗಳಲ್ಲಿ ಬೇಯ್ಲು ಕೂಡ ಇಲ್ಲ ಅವ್ರಿಗೆ. ತಿರುಗಿ ಹೈಕೋರ್ಟ್ಗೆ ಹೋಗಬೇಕು. ಅಲ್ಲೇನಾದ್ರು ಹೆಚ್ಚು ಕಮ್ಮಿ ಆದರೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ದುಡ್ಡು ಇರೋನು ಹೋಗ್ತಾನೆ, ಇಲ್ದಿರೋನು ಏನು ಮಾಡ್ತಾನೆ ಸ್ವಾಮಿ? SC ST ಜಾತಿನಲ್ಲಿ ಹುಟ್ಟಿದವರೇ ಇವತ್ತು ಒಳ್ಳೆಯವರು, ಪ್ರಿವಿಲೇಜಸ್ಗಳನ್ನ ತಗೊಂಡು ಅನುಭವಿಸ್ತಾ ಇದ್ದಾರಲ್ಲ ಎಲ್ಲದರಲ್ಲೂ. ಬೇರೆಯವ್ರುಗಳಿಗೆ ಮನುಷ್ಯರೇ ಅಲ್ವಾ ಅವರು? ಅವ್ರಿಗೆ ಭಾರತದ ಪ್ರಜೆಗಳಲ್ವಾ? ಅವರಿಗೆ ಸಮಾನ ಹಕ್ಕು ನ್ಯಾಯ ಸಿಗಬಾರ್ದ? ಅವರು ಶೋಷಣೆಗೆ, ದಬ್ಬಾಳಿಕೆಗೆ ಒಳಗಾಗ್ತಾ ಇದ್ದಾರಲ್ಲ. ಇದೇನಾ ಕಾನೂನು ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು? ಕಾನೂನು ಸರ್ಕಾರ ಇರೋದು ಎಲ್ಲರನ್ನೂ ಸಮಾನವಾಗಿ ಮಕ್ಕಳ ರೀತಿಯಲ್ಲಿ ಎಲ್ಲರನ್ನೂ ನೋಡಿಕೊಳ್ಳಿ. ಅದನ್ನು ಬಿಟ್ಟು ಒಂದು ಕಣ್ಣಿಗೆ ಸುಣ್ಣ ಆದರೆ ಇನ್ನೊಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಬೇಕು ಅಂತ ಓಲೈಕೆ ಮಾಡೋಕ್ಕೋದ್ರೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ತಾ ಇದ್ದೀರಾ. ಇದ ಕಾನೂನು, ಇದ ಸರ್ಕಾರ? ಇದಕ್ಕಾಗಿ ಇಂಥ ವ್ಯವಸ್ಥೆ ಬೇಕಾ ನಮಗೆ? ನಮ್ಮ ಸಂವಿಧಾನ ಏನು ಹೇಳ್ತಾ ಇದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಅತ್ಯಮೂಲ್ಯವಾದಂತಹ ಸಂವಿಧಾನವನ್ನು ಕಣ್ಣುಗೊತ್ಕೊಳ್ಳಿ. ಸಂವಿಧಾನದಲ್ಲಿ ಏನು ಹೇಳಿದೆ ಆಶಯಗಳು, ಅದಕ್ಕನುಸಾರವಾಗಿ ಕಾನೂನುಗಳನ್ನು ಮಾಡಿ, ರೂಲ್ಸ್ ನಿಯಮಾವಳಿಗಳನ್ನು ಮಾಡಿ ಅಂತ ಹೇಳ್ತಾ, ಮತ್ತು ಅಂತಹ ಮಹಾನುಭಾವ ಅಂಬೇಡ್ಕರ್ ಅವರಿಗೆ ಅವಮಾನವಾಗುವ ರೀತಿಯಲ್ಲಿ ಖಂಡಿತವಾಗಿಯೂ ಇಂತಹ ನಿಯಮಗಳು ಬರಬಾರದು, ಜಾರಿಯಾಗಬಾರದು. ಮತ್ತು ಅವರ ಅಪಾರವಾದ ಜ್ಞಾನವನ್ನು ಗೌರವಿಸಬೇಕು. ಸಂವಿಧಾನದಲ್ಲಿ ಕೊಟ್ಟಿರುವಂಥ ಹಕ್ಕುಗಳನ್ನು ಜಾತಿಯ ಒಂದು ಆಧಾರದ ಮೇಲೆ ಅಲ್ಲದೆ ಪ್ರತಿಯೊಬ್ಬರಿಗೂ ಸಮಾನವಾಗಿ ಸಿಗುವಂತೆ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.